ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಮ್ಮ ಜೊತೆಗಿದ್ದಾರೆ ಸ್ಯಾಂಡಲ್ವುಡ್ ನ ಸ್ಟಾರ್ ದಂಪತಿ ಅಂದ ಕೂಡಲೇ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ ಅದು ಯಾರಿರ್ಬೋದು ಅಂತ. ಎಸ್, ಅದು ಬೇರೆ ಯಾರೂ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್. ಇವತ್ತು ಯಶ್ ಅವರ ಬರ್ತ್ಡೇ. ಫ್ಯಾನ್ಗಳ ಮಧ್ಯೆ ಅಪಾರ ಸಂಖ್ಯೆ ಅಭಿಮಾನಿಗಳ ಮಧ್ಯೆ ಅವರು ಬರ್ಡೇನ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಈಗಷ್ಟೇ ಎಲ್ಲರಿಂದ ವಿಶ್ ಸ್ವೀಕರಿಸಿ ಅವರಿಗೆ ಥ್ಯಾಂಕ್ಸ್ ಹೇಳಿ ಯಶ್ ನಮ್ಮ ಜೊತೆ ಇದ್ದಾರೆ. ರಾಧಿಕಾ ಪಂಡಿತ್ ಕೂಡ ಜೊತೆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಯಶ್ ಮತ್ತು ರಾಧಿಕಾ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮದುವೆ ಆದಮೇಲೆ ಫಸ್ಟ್ ಬರ್ತ್ಡೇ, ಸಾಲು ಸೆಲೆಬ್ರೇಷನ್. ನಿಮಗೀಗ ಎಂಗೇಜ್ಮೆಂಟ್ ಆಯಿತು, ಮದುವೆ ಆಯಿತು, ನ್ಯೂ ಇಯರ್ ಆಯಿತು, ಈಗ ಬರ್ತ್ಡೇ. ಫ್ಯಾನ್ಗಳ ಜೊತೆಗೆ ಇಷ್ಟೊಂದು ಈ ಆಂಬಿಯನ್ಸ್ ಅಲ್ಲಿ ಅವರ ಜೈಕಾರದ ಮಧ್ಯೆ ನೀವು ಬರ್ಡೇ ಆಚರಿಸ್ಕೊಳ್ತಾ ಇದ್ದೀರಾ, ಏನು ಅನಿಸ್ತಾ ಇದೆ? ಭಾಳ ಖುಷಿ ಆಗುತ್ತೆ. ಬರ್ತ್ಡೇ ಅಂದರೆ ನನಗೆ ಯಾವಾಗಲೂ ನಾನು ಅಷ್ಟು ಎಕ್ಸೈಟೆಡ್ ಅಲ್ಲ, ಪ್ರತಿ ಸಲ ಅದನ್ನೇ ಹೇಳ್ತೀನಿ. ಬಟ್ ನನಗೆ ಇತ್ತೀಚೆಗೆ ಅಥವಾ ಬರ್ತ್ಡೇ ಬಗ್ಗೆ ಇದಾಗಿರೋದೇ ಜನಗಳು ಅಷ್ಟು ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಆ್ಯಂಡ್ ಈ ವರ್ಷ ಸ್ಪೆಷಲ್ ರಾಧಿಕಾನು ಜೊತೆಲಿರೋದ್ರಿಂದ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ನಮ್ಮದೊಂದು ಸೀಕ್ರೆಟ್ ಇತ್ತು. ಪ್ರತಿ ಬರ್ತ್ಡೇಲಿ 12 ಗಂಟೆಗೆ ನಾನು ಆಚೆ ಬರೋ ಮುಂಚೆ ರಾಧಿಕಾಗೆ ಫೋನ್ ಮಾಡಿ, ಅಂದರೆ ಅವಳು ಫೋನ್ ರೀಚ್ ಆಗಲ್ಲ, ನನಗೆ ಕಷ್ಟ ಆಗುತ್ತಿಲ್ಲ ಅಂತ ನಾನೇ ಫೋನ್ ಮಾಡಿಬಿಡ್ತಿದ್ದೆ. ಅವಳು ನಂಗೆ ವಿಶ್ ಮಾಡ್ತಿದ್ಲು, ಆಮೇಲೆ ಆಚೆ ಬರ್ತಾಯಿದ್ದೆ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಹೀಗಿರ್ತಿತ್ತು ಆಗಿರ್ತಿತ್ತು ಅಂತ. ಬಟ್ ಈ ಟೈಮ್ ಒಟ್ಟಿಗೆ ಇಬ್ಬರು ಇರೋದು ಸ್ಪೆಷಲ್. ಆದರೆ ನೀವು ಇದರಿಂದ ಯಾವತ್ತೂ ಕೂಡ ಜೊತೆಗೆ ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ. ನನ್ನ ಬರ್ಡೇ ದಿನ ಮಾತ್ರ ಅವಳು ಹೇಳ್ತಾಳೆ, ನಿನ್ನ ಬರ್ಡೇ ದಿನ ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ, ಅವತ್ತು ಜನಗಳ ಜೊತೆ ನೀನು ಇದ್ಬಿಡು ಅಂತ. ಯಾಕಂದ್ರೆ ಪಾಪ ಎಲ್ಲೆಲ್ಲೋ ಊರಿಂದ ಬಂದಿರ್ತಾರೆ, ಅವ್ರನ್ನ ವಿಶ್ ಮಾಡೋದಿರುತ್ತೆ, ಮೀಟ್ ಮಾಡೋದಿರುತ್ತೆ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ 4 ಗಂಟೆವರೆಗೂ ನಾಳೆವರೆಗೂ ಕಂಪ್ಲೀಟ್ ನಾನು ಇಲ್ಲೇ ಇರ್ತೀನಿ. ನಿಜ, ನಿಮಗೆ ರಾಕಿಂಗ್ ಸ್ಟಾರ್ ಅನ್ನೋ ಹೆಸರಿನ ಜೊತೆಗೇನೆ ಅಭಿಮಾನಿಗಳ ಅಭಿಮಾನಿ ಅಂತ ಕೂಡ ಕರೀತಾರೆ. ಹಾಗಿದ್ರೂ ಕೂಡ ಫ್ಯೂಚರ್ ಪಾರ್ಟ್ನರ್ ಜೊತೆಗೆ ನೀವು ಒಂದು ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಅಂದ್ರೇ ಆ ಟೈಮ್ 12 ಗಂಟೆಗೆ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಬಟ್ ಆಮೇಲೆ ಈವ್ನಿಂಗ್ ಸಿಗ್ತಾ ಇದ್ವಿ ನಾವು. ನೀವು ಯಾವತ್ತೂ ಕೇಳಿಲ್ವಾ ನನ್ನ ಜೊತೆ ಸೆಲೆಬ್ರೇಟ್ ಮಾಡಬೇಕು ಈ ವರ್ಷ ಅಂತೇಳಿ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನು ಒಂದು ಆ್ಯಕ್ಟರ್, ಸೊ ನನಗೆ ಗೊತ್ತು ಎಷ್ಟು ನಮ್ಮ ಅಭಿಮಾನಿಗಳು ವಿಶ್ ಮಾಡೋಕ್ಕೆ. ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ನಮ್ಮ ಆ್ಯಕ್ಟರ್ಸ್ಗೆ. ಬರ್ತ್ಡೇ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡೋದೆಲ್ಲ ಸಿಂಪಲ್ಲಾಗಿ ಚೆನ್ನಾಗೇ ಇರುತ್ತೆ, ಮಾಮೂಲಿ. ಬಟ್ ಇಷ್ಟೊಂದು ಜನ ಎಲ್ಲೆಲ್ಲೋ ಒಂದು ಬಂದು ವಿಶ್ ಮಾಡೋದಿರುತ್ತಲ್ಲ, ತುಂಬ ಪ್ರೆಷಸ್ ಅದು. ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಯಶ್ಗೆ, ವರ್ಷದಲ್ಲಿ ಒಂದು ದಿನ, ಅದು Jan 8th ನಿನ್ನ ದಿನ, ಅದು ಐ ವಾಂಟ್ ಆಸ್ಕ್ ಫಾರ್ ಇಟ್, ಅದು ಅಭಿಮಾನಿಗಳಿಗೋಸ್ಕರ ಅಂತ. ಪ್ರತಿ ವರ್ಷ ನಾನು ಫೋನಲ್ಲಿ ಅವ್ರು ಹೇಳ್ದಂಗೆ ವಿಶ್ ಮಾಡ್ತಿದ್ದೆ. ಈ ವರ್ಷ ನಾನು ಪಕ್ಕದಲ್ಲಿ ನಿಂತ್ಕೊಂಡು ಐ ಆಮ್ ಆಲ್ಸೋ ವಿಟ್ನೆಸಿಂಗ್, ಖುಷಿ ಆಗ್ತಿದೆ. ಯೂಶ್ವಲಿ ರಾಧಿಕಾ ಅವ್ರು ನಿಮಗೆ ಏನೋ ಭಾರಿ ಗಿಫ್ಟ್ ಕೊಡಬೇಕು ಅಂತೆಲ್ಲ ಯೋಚನೆ ಮಾಡಕ್ ಹೋಗಲ್ಲ. ಅವರು ಬೈ ಹಾರ್ಟ್ ಗಿಫ್ಟ್ ಕೊಡ್ತಾರೆ. ಸಮಥಿಂಗ್ ಏನಾದ್ರು ಕ್ರಾಫ್ಟ್ ಮಾಡಿ ಗಿಫ್ಟ್ ಕೊಡ್ತಾರೆ, ಸಮಥಿಂಗ್ ಸ್ಪೆಷಲ್ ಆಗಿ ಅವರೇ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಮೊದಲು ಗಿಫ್ಟ್ ಏನು ಸಿಕ್ಕಿತ್ತು ನಿಮಗೆ? ಫಸ್ಟ್ ಗಿಫ್ಟ್ ಬರ್ಡೇ? ಅದು ಕಾರ್ಡೇನೆ. ಎಲ್ಲ ಸುಮಾರು ಕಾರ್ಡ್ಗಳು ಮಾಡ್ಕೊ, ಅವಳು ಒಂದಿಷ್ಟಿದೆ ಕಾರ್ಡ್ ನನ್ನ ಹತ್ರ. ಅಂದರೆ ಪ್ರತಿ ಬರ್ತ್ಡೇಗೆ ಆಗ್ಬೋದು, ಅಥವಾ ಯಾವಾಗಾದ್ರು ಶೂಟಿಂಗ್ ನಾನು ಹೋಗ್ಬೇಕು ಒಂದು 10 ದಿನ 15 ದಿನ ಅಂದರೆ ಒಂದು 10 ಲೆಟರು, 15 ದಿನ ಅಂದರೆ 15 ಲೆಟರ್ ಇರ್ತಿತ್ತು. ಸ್ವಲ್ಪ ಹಳೆ ಕಾಲದ ಲವ್ ಸ್ಟೋರಿ ನಮ್ದು. ಅಂದರೆ ಅದರಲ್ಲಿ ಖುಷಿ ಬೇರೆ ಇರುತ್ತೆ. ಬಿಕಾಸ್ ಏನಾಗುತ್ತೆ, ಪರ್ಸ್ನಲ್ ಟೈಮ್ ನಾವು ತೆಗೆದು ನಾವು ಮಾಡೋದ್ರಲ್ಲಿ ಮಜಾನೇ ಬೇರೆ, ಅಥವಾ ಆ ಫೀಲಿಂಗೇ ಬೇರೆ. ವಾಟ್ಸಪ್ ಎಲ್ಲ ಮಾಮೂಲಿ ಒಂದು ಇದರಲ್ಲಿ ಮಾಡ್ತೀವಿ, ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಬರ್ತ್ಡೇ ವಿಶ್ ಮಾಡೋದು ಎಲ್ಲ ಮಾಮೂಲಿ. ಈ ಥರ ಪರ್ಸ್ನಲ್ ಆಗಿ ಮಾಡೋದು ಐ ಫೀಲ್ ತುಂಬಾ ಪ್ರೀತಿ ಇರುತ್ತೆ. ಸೊ ಈ ಸಲ ಬರ್ಡೇ ತುಂಬಾ ಇನ್ನೂ ಕೂಡ ಸ್ಪೆಷಲ್ ಆಗಿರುತ್ತೆ. ಮದುವೆ ಆದ ಕೂಡ ನ್ಯೂ ಇಯರ್ ಬಂದಿದೆ. ಒಂದು ಬರ್ತ್ಡೇಗಂತೂ ಒಂದು ಟೈಮಲ್ಲಂತೂ ನನಗೆ ನೆನಪಿದ್ದಂಗೆ ರಾಧಿಕಾ ದಿನ ಒಂದೊಂದು ಲೆಟ್ರ್ ಯಾರಾದ್ರು ನಮ್ಮ ಹುಡುಗರು ತಂದು ಕೊಡ್ತಾ ಇದ್ರು. ಒಂದಿನ ನಮ್ಮ ಅಸಿಸ್ಟೆಂಟ್ ತಂದ್ಕೊಟ್ರಿ, ನಮ್ಮ ಮೇಕಪ್ ಮ್ಯಾನ್ ಕೊಡ್ತಾ ಇದ್ದ, ಇನ್ನೊಂದು ದಿನ ನಮ್ಮ ತಂದೆ ಕೊಡ್ತಾ ಇದ್ರು, ಇನ್ನೊಂದು ದಿನ ನನ್ನ ತಂಗಿ. ಆ ಥರ ಒಂದು 15 ದಿನ ಒಂದು 15 ಲೆಟರ್ಗಳು. ಅವತ್ತು ಏನೇನೋ ವಿಷಯ ಆ ಥರ. ಒಂದು ಸ್ವೀಡನ್ಗೆಲ್ಲ ಹೋದಾಗ ಅನ್ಸುತ್ತಲ್ಲ, ರಿಪ್ಲೈ ಮಾಡ್ತಾ ಇದ್ರ? ಅಲ್ಲ, ರಿಪ್ಲೈ ಅಲ್ಲ, ಅವಳು ಅನ್ನಿಸ್ತಿದ್ದ ವಿಷಯಗಳು ಬರ್ದಿರ್ತಿಲ್ಲ. ಬರೆದ್ರು ಕೂಡ ನನಗೆ ಓದಕ್ಕಾಗಲ್ಲ, ಅಷ್ಟು ಕೆಟ್ಟ ಲೆಟರ್ ನಾವು ಡೈರೆಕ್ಟ್ ಓಪನ್ ಬುಕ್. ದೊಡ್ಡ ವ್ಯಕ್ತಿಗಳಾಗಿರೋ ಹ್ಯಾಂಡ್ ರೈಟಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿರಲ್ವಂತೆ, ಗೊತ್ತಾಯ್ತಾ? ಇವ್ರು ತುಂಬಾ ಚೆನ್ನಾಗಿದೆ, ಸ್ವಲ್ಪ ಹಾಳು ಮಾಡ್ಕೋಬೇಕು ದೊಡ್ಡವರಾಗಬೇಕಂದ್ರೆ. ಸೊ ಈ ಸಲ ಬರ್ಡೇ ಇನ್ನೂ ಕೂಡ ಸ್ಪೆಷಲ್ ಆಗಿರುತ್ತೆ. ಮದುವೆ ಆದ್ಮೇಲೆ ಫಸ್ಟ್ ಬರ್ಡೇ ಇದು. ಸೊ ಈ ಸಲ ಏನ್ ಗಿಫ್ಟ್ ಕೊಟ್ಟಿದ್ದೀರಾ ರಾಧಿಕಾ? ಈ ಸಲ ನನಗೆ ಆಕ್ಚುಲಿ ಗಿಫ್ಟ್ ಕೊಡೋಕ್ಕೆ ನನಗೆ ಥಿಂಕ್ ಮಾಡೋಕ್ಕೂ ಪ್ಲಾನ್ ಒಟ್ಟಿಗೆನೇ ಇದ್ವಲ್ಲ. ಇವತ್ತು ಬೆಳಿಗ್ಗೆ ಬಂದ್ವಿ ನಾವು, ಸೊ ನನಗೆ ಟೈಮ್ ಅಷ್ಟು ರಾತ್ರಿ ಎಲ್ಲ ಕೂತ್ಕೊಂಡು ರೆಡಿ ಮಾಡ್ಬಿಡು. ಬಟ್ ನನ್ನ ಪ್ರಕಾರ ನಾನು ಇರೋದೇ ಬರ್ತ್ಡೇ ಗಿಫ್ಟ್ ಅಲ್ವಾ? ಅದು ಓಕೆ, ಅದು ನಿಜಾನೇ. ಅದು ಅವಳೇ ಹೇಳ್ತಾ ಇದ್ದಾಳೆ. ಆಯ್ತು, ಇಲ್ಲ ಯಾರಿಗೊಬ್ರಿಗೆ ಹೇಳಿದೆ, ಅದನ್ನ ಕಾಪಿ ಮಾಡಿ ಹೇಳ್ತಾ ಇದ್ದಾಳೆ. ಇನ್ನು ನಾನು ಬಂದ ತಕ್ಷಣ ವಿಶ್ ಮಾಡಿದೆ, ಯಶ್ವರ್ಗೆ ವಿಶ್ ಮಾಡಿದೆ, ಹ್ಯಾಪಿ ಬರ್ಡೇ ಅಂತ ಹೇಳಿ. ನಿಮಗೂ ಕೂಡ ವಿಶ್ ಮಾಡಿದೆ. ಇವ್ರು ನನಗೆ ಯಾಕೆ ವಿಶ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ರು. ಮದುವೆ ಅಂತ ಆದ ತಕ್ಷಣ you both are leading one life. ಇಬ್ರು ಕೂಡ one life ಲೀಡ್ ಮಾಡ್ತಾ ಇರ್ತೀರಾ. ಸೊ ಈಗ ಮದುವೆ ಆಗಿ ಆಲ್ರೆಡಿ ಒಂದು 20 days ಕಳೆದಿದೆ. ಸೊ ಹೇಗಿದೆ ಆಫ್ಟರ್ ಮ್ಯಾರೇಜ್ ಲೈಫ್ ಹೇಗಿದೆ?
ಐ ಥಿಂಕ್ ಅಂಥ ಮೇಜರ್ ಡಿಫ್ರೆನ್ಸ್ ಏನು ಕಾಣಿಸ್ತಿಲ್ಲ ನಮಗೆ. ಒಂದಂದರೆ ಖುಷಿ, ತುಂಬ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಜೊತೆಲಿ ಅವ್ರು ಅದೇ ಹೇಳ್ತಾರೆ ಕೈ ಹಿಡ್ಕೊಂಡು ಆರಾಮಾಗಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ವಿತ್ ರೈಟ್ಸ್ ಅನ್ನೋದಷ್ಟೇ. ಅದೇ ಆ ಥರ ಸುಮ್ಮನೆ ಯಾರು ಏನು ನಮಗೆ ಸುಮ್ಮನೆ ಕೇಳೋ ಇದಿರಲ್ಲ. ಲವ್ ಮಾಡ್ತಾ ಇದ್ದೀರಾ, ಮದುವೆ ಯಾವಾಗ ಆಗ್ತೀರಾ, ಇದೆಲ್ಲ ಸಾಕಷ್ಟು ಕೇಳಿರ್ತೀರ. ಅದೆಲ್ಲ ಇಲ್ಲ, ಅದು ಒಂದು ಫೇಸ್ ಎಂಜಾಯ್ ಮಾಡಿದ್ವಿ, ಖುಷಿಯಾಗಿದ್ದೀವಿ. ಆ್ಯಂಡ್ ಐ ಡೋಂಟ್ ನೋ ಏನು ಚೇಂಜಸ್ ಮುಂದೆ ಗೊತ್ತಾಗ್ಬೋದು. ಸದ್ಯಕ್ಕಂತೂ ಮದುವೆ ಆಗಿದೀವೋ ಇಲ್ವೋ ಅನ್ನೋ ಥರ ಇಲ್ಲ. ಮೇಜರ್ಲಿ ನಾವಿಬ್ರು ಫ್ರೆಂಡ್ಸ್ ಮೊದಲಿಂದಾನು, ಸೊ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಿದೆ. ಆ್ಯಂಡ್ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಮದುವೆ ಆದಮೇಲೂ ಗಂಡ ಹೆಂಡತಿ ಫ್ರೆಂಡ್ಸ್ ಆಗಿರೋದು ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಹಿ ವಿಲ್ ಆಲ್ವೇಸ್ ರಿಮೇನ್ ಅ ಗುಡ್ ಫ್ರೆಂಡ್. ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಕ್ವಶನ್ ಇದೆ, ನಿಮ್ಮಿಬ್ಬರ ಪ್ರೀತಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ. ತುಂಬಾ ಜನಕ್ಕೆ ಇನ್ನೂ ಕೂಡ ಗೊತ್ತಿಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಅಂತ. ಒಂದು ಫೋನ್ ಕಾಲ್ ಮೂಲಕ ಸ್ಟಾರ್ಟ್ ಆಯ್ತು ಅಂತ ನಾನು ಕೇಳಿದ್ದೀನಿ. ಇವತ್ತಾದ್ರೂ ರಿವೀಲ್ ಮಾಡ್ತೀರಾ? ನೀವು ಆರಾಮಾಗಿ ಸ್ಪೆಷಲ್ ಇಂಟರ್ವ್ಯೂ ಮಾಡೋಣ. ಇದೇ ಸ್ಪೆಷಲ್ ಇಂಟರ್ವ್ಯೂ, ಸ್ಪೆಷಲ್ ಇಂಟರ್ವ್ಯೂ ಯಾವುದು ಸಿಗಲ್ಲ, ಯಾಕಂದ್ರೆ ದಿಸ್ ಇಸ್ ಬರ್ಡೇ. ಅಯ್ಯೋ ನಮ್ದು ಅಷ್ಟು ಮುಗ್ದೋಗುತ್ತೆ. ಸ್ಪೆಷಲ್ ಇನ್ನು ಲವ್ ಸ್ಟೋರಿ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಇದೆ. ವ್ಯಾಲೆಂಟೈನ್ಸ್ ಡೇ ಇದನ್ನು ಮಾಡೋಣ. ಸೊ ಇವತ್ತು ರಿವೀಲ್ ಮಾಡಲ್ಲ, ಬರ್ತ್ಡೇಗೆ ತಕ್ಕಾಗ ಮಾಡೋಣ, ಜನಗಳನ್ನೆಲ್ಲ ಮೀಟ್ ಮಾಡೋಣ. ಓಕೆ. ಇನ್ನು ಮದ್ವೆ ವಿಚಾರಕ್ಕೆ ಬಂದ್ರೆ ಒಂಥರ ದೊಡ್ಡ ಸಿನಿಮಾ ರೀತಿನೇ ನಡೆದು ಹೋಯ್ತು. ಆ ಅದ್ದೂರಿತನ, ಆ ವೈಭವ, ಆ ಗ್ರ್ಯಾಂಡ್ಜರ್ ಎಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ನೀವು ಫ್ಯಾನ್ಸ್ ಕೂಡ ತುಂಬ ಎಂಜಾಯ್ ಮಾಡಿದ್ರು. ರಾಧಿಕಾ ಅವರು ಹೆಣ್ಮಕ್ಳಿಗೆ ಎಸ್ಪೆಷಲಿ ಚಿಕ್ಕ ವಯಸ್ಸಿಂದ ಕೂಡ ನಾನು ಮದುವೆ ಹಂಗಾಗಬೇಕು ಹಿಂಗಾಗಬೇಕು ಅನ್ನೋ ಡ್ರೀಮ್ ಇರುತ್ತೆ, ಒಂದು ರೀತಿ ಕನಸು ಕಟ್ಕೊಂಡಿರ್ತಾರೆ. ಸೊ ನಿಮ್ಮ ಮದುವೆ ಆಗಿರೋ ರೀತಿ, ನೀವು ಕನಸು ಕಟ್ಕೊಂಡಿರೋ ರೀತಿನೇ ಇತ್ತು, ಅದಕ್ಕಿಂತ ಜಾಸ್ತಿ ಇತ್ತು? ಯಶ್ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಶ್ ಸ್ವಭಾವ, ನೇಚರ್ ಹೇಗಿದೆ ಅಂದರೆ, ನೀವು ಒಂದು ಕೇಳಿದರೆ ಅವ್ರು ಹೀಲ್ ಗಿವ್ ಯು 10 ಕೊಡ್ತಾರೆ. ಸೊ ಅದೇ ಥರ ನನಗೆ ಆಸೆಗಳು, ಹೆಣ್ಮಕ್ಳದ್ದು ಹೆಂಗೆ ಇರುತ್ತೆ ಆಸೆ, ಮದುವೆ ಹಿಂಗಿರಬೇಕು ಹಂಗಿರಬೇಕು ಅಂತ. ನನಗೂ ಮದುವೆ ತುಂಬ ಟ್ರೆಡಿಷ್ನಲ್ ಆಗಿರಬೇಕು, ರಿಸೆಪ್ಷನ್ ಒಂಥರ ರಾಯಲ್ ಆಗಿರಬೇಕು ಅಂತ ಆಸೆ ಇತ್ತು. ನಾನು ಹಂಚ್ಕೊಂಡೆ. ಬಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ಯಶ್ ಮಾಡ್ತಾರೆ ಅನ್ನೋದು ನನಗೆ ಇಟ್ ವಾಸ್ ಅ ಸರ್ಪ್ರೈಸ್ ಆ್ಯಂಡ್ ತುಂಬ ಖುಷಿ ತಂದುಕೊಟ್ಟಿದ್ದು. ಜೊತೆಗೆ ಯಶ್, ನೀವು ಅಭಿಮಾನಿಗಳಿಗೋಸ್ಕರನೇ ಒಂದು ಸ್ಪೆಷಲ್ ರಿಸೆಪ್ಷನ್ ಆಯೋಜನೆ ಮಾಡಿದ್ರಿ. ಬಹುಶಃ ಇದು ಫಸ್ಟ್ ಅನ್ಸುತ್ತೆ, ಇನ್ನೇ ಫಸ್ಟ್ ಅರೇಂಜ್ ಇಟ್, ನಾನು ಇದುವರೆಗೂ ಕೇಳಿಲ್ಲ ಈ ರೀತಿ. ಸೊ ಈ ಐಡಿಯಾ ಹೇಗೆ ಬಂತು? ಇಲ್ಲ, ನನಗೆ ಮದುವೆ ಅಂದಾಗ ನನ್ನ ಪರ್ಸ್ನಲ್ ಒಪಿನಿಯನ್ ಬೇರೆ ಥರ ಇತ್ತು. ನನಗೆ ನಾವಿಬ್ಬರು ಮದುವೆ ಆಗ್ತೀವಿ ಅನ್ನೋದಷ್ಟೇ ಮುಖ್ಯ ಆಗಿತ್ತು. ಬಟ್ ಹೆಣ್ಮಕ್ಳಿಗೆ ತುಂಬ ಕನಸಿರುತ್ತೆ, ಚಿಕ್ಕ ವಯಸ್ಸಿಂದನೂ ನಾನು ಈ ಥರ ಬಟ್ಟೆ ಹಾಕೋಬೇಕು, ಹೀಗಿರಬೇಕು, ಮಂಟಪ ಹೀಗಿರಬೇಕು, ಈ ಥರ. ಸೊ ರಾಧಿಕಾ ನ್ಯಾಚುರಲಿ ಆ ಥರದ ಆಸೆಗಳೆಲ್ಲ ಇತ್ತು. ಸೊ ನನಗೆ ರಾಧಿಕಾಗೆ ಆ ದಿನ ಸ್ಪೆಷಲ್ ಆಗಿರಬೇಕು ಅಂತ ಅದೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ನಾವಿಬ್ಬರು ಇವತ್ತು ಏನಾಗಿದ್ದೀವಿ ಬಿಕಾಸ್ ಆಫ್ ಅಭಿಮಾನಿಗಳು. ಸೊ ಅವ್ರಿಗೋಸ್ಕರ ಒಂದು ಒಳ್ಳೆ ಮಾಡಬೇಕು. ಆ್ಯಂಡ್ ಅವ್ರನ್ನ ಭಾಗಿಯಾಗದೆ ನಾವು ಮದುವೆ ಆಗೋಕ್ಕಾಗಲ್ಲ. ಆ್ಯಂಡ್ ನಾವು ಆ ಜಾಗದಲ್ಲಿ ಕರೆಸಿದಾಗ ನಾನೆಲ್ಲೋ ಸ್ಟೇಜ್ ಮೇಲೆ ಇರ್ತೀನಿ, ಅವ್ರಿಗೆ ತಳ್ಳಾಡ್ತಾರೆ, ಅದು ಆಗಬಾರ್ದು ಅಂತ ಒಂದಿನ ಸ್ಪೆಷಲ್ಲಾಗಿ ಅವ್ರಿಗೋಸ್ಕರನೇ ಪ್ಲ್ಯಾನ್ ಮಾಡಿದ್ವಿ. ಜೊತೆಗೆ ಈಗ ಮದುವೆ ಆಗಿ ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬರ್ತಾ ಇದೆ. ನಿಮ್ಮಿಬ್ಬರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಮೊದಲಿನ ಸ್ಟೇಜ್ ಮೊದಲಿಗಿಂತ ಜಾಸ್ತಿ ಆಗಿದೆಯೇ ಒಂದು 20 days? ಇಟ್ ಇಸ್ ಟೂ ಅರ್ಲಿ ನಾವೀಗ ಹೇಳೋದ್ಕಿಂತ. ಒಂದು ಮಟ್ಟಕ್ಕೆ ಜಾಸ್ತಿ ಆಗಿದೆ. ಬಿಕಾಸ್ ಏನಾಗಿದೆ ಅಂದರೆ, ಈಗ ನಾವು ಹೊರಗಡೆ ಹೋಗಿದ್ವಿ, ನಾನು ಅದೇ ಯಾರಿಗೋ ಹೇಳ್ತಿದ್ದೆ, ಯಾವತ್ತೂ ನಾವಿಬ್ಬರೇ ಎಲ್ಲೂ ಹೋಗಿಲ್ಲ. ಬಿಕಾಸ್ ನನ್ನ ವಿಷಯ ತೊಗೊಂಡ್ರೆ ಅಪ್ಪ ಅಮ್ಮ ಇರ್ತಾರೆ, ಅಥವಾ ತಮ್ಮ ಇರ್ತಾನೆ, ಅಥವಾ ಒಂದು ಪಕ್ಷ ಅಸಿಸ್ಟೆಂಟ್ ಇರ್ತಾನೆ. ಎಷ್ಟಿಗೂ ಹಾಗೇನೆ ಫಸ್ಟ್ ಟೈಮ್ ನಾವಿಬ್ಬರು ಯಾರು ಇಲ್ಲದೆ ನಾವು ಹೋಗಿದ್ದು ಊರಿಗೆ. ಫ್ರೀಡಮ್ ಅನ್ನೋದಕ್ಕಿಂತ ಡಿಪೆಂಡೆಂಟ್ ನಾವು ಎಲ್ಲ ಅವಾಗಲೂ ನಮಗೆ ಎಲ್ಲೂ ಹೋಗೋಕ್ಕಾಗಲ್ಲ, ಜನ ಇರ್ತಾರೆ. ಸೊ ನಾವಿಬ್ಬರೇ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಆ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಥರ ಡೆವಲಪ್ ಆಯಿತು. ಬಟ್ ಐ ಥಿಂಕ್ ನಮ್ಗೆ ನಾನು ಹೇಳ್ತೀನಲ್ಲ, ಫ್ರೆಂಡ್ಸ್ ಆಗಿ ಒಟ್ಟಿಗೆ ಬೆಳೆದು ಬಂದಿದ್ರಿಂದ ನಮ್ಗೆ ಆ ಮೇಜರ್ ಡಿಫ್ರೆನ್ಸ್ ಇಲ್ಲ, ಏನು ಚೇಂಜಸ್ ಆಗಿಲ್ಲ. ತುಂಬ ಜೊತೆಲಿರೋ ಥರದ ಅವಕಾಶ ಸಿಕ್ಕಿದೆ ಅಷ್ಟೇ. ಅಡುಗೆ ಬರುತ್ತಾ ಇಷ್ಟಿಗೆ? ಅಯ್ಯೋ, ಮ್ಯಾಗಿ ನನಗೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಅಲ್ಲ, ಫಸ್ಟ್ ಗಿಫ್ಟ್ ಮಾಡ್ಕೊಟ್ಟಿದ್ದು ಮ್ಯಾಗಿ ಪ್ರಿಪೇರ್ ಮಾಡ್ಕೊಟ್ಟಿದ್ದು. ತುಂಬಾ ಕಷ್ಟವಾದ ಕೆಲಸ. ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು. ಅಂದ್ರೆ ಮ್ಯಾಗಿ ನೂಡಲ್ಸ್ ಹುಡುಕ್ಬೇಕಿತ್ತು ನೀರಲ್ಲಿ, ನೀರು ಜಾಸ್ತಿ ಆಗಿತ್ತು. ಆಮೇಲೆ ಹಲ್ದಿ ಜಾಸ್ತಿ ಆಯ್ತು ಅಲ್ವಾ, ಉಪ್ಪು ಕಮ್ಮಿ ಆಗಿ ಹಳದಿ ಜಾಸ್ತಿ. ಮ್ಯಾಗಿಗೂ ಅದ್ರಲ್ಲೂ ಕೂಡ ರಾಂಗ್ ಆಗುತ್ತೆ, ಮ್ಯಾಗಿ ಪ್ರಿಪೇರ್ ಮಾಡ್ಬೇಕಾದ್ರೂ ಕೂಡ. ಅದೇನೋ ಆಯ್ತು ರೀ ಅವತ್ತು ಅಷ್ಟೇ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು, ನಮ್ಮಮ್ಮ ಇಷ್ಟಪಟ್ಟು ತಿಂತಾರೆ. ಇವಳೇನೋ ಕೇಳಲು ಫುಲ್ ಬಿಲ್ಡಪ್ಪಲ್ಲಿ ನಾನು ಮಾಡ್ತೀನಿ ಮ್ಯಾಗಿ ನೋಡಿ ಒಂದು ಮಾಡಿದೆ, ಅರ್ಶಿನ ಯಾವುದೋ ಸರಿ ಇರಲಿಲ್ಲ, ಅದು ಸ್ವಲ್ಪ ಜಾಸ್ತಿ ಆಗೋಯ್ತು. ನಾನು ಹಾಕಿ ಇಷ್ಟೇ ಆಗಬೇಕಿತ್ತು, ಅದು ಕ್ವಾಂಟಿಟಿ ಜಾಸ್ತಿ ಆಗೋಯ್ತು. ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಿರ್ತಾರೆ, ಏನು ಚೆನ್ನಾಗಿ ಮಾಡಕ್ಕೆ ಬರೆದ್ರೆ ಬಿಸಿನೀರು ಚೆನ್ನಾಗಿ ಕಾಯಿಸ್ತೀನಿ ಅಂತ. ಹಾಗೆ ಯಶ್ವರ್ ಮ್ಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ. ರಾಧಿಕನ್ ಕೇಳಬೇಕು ನೀವು, ನೆಕ್ಸ್ಟ್ ಅವ್ರಿಗೆ ಕೇಳೋದು. ಅವ್ರು ಮಾಡೋ ಯಾವ ಅಡುಗೆ ನಿಮಗೆ ಇಷ್ಟ ಯಶ್ವರ್? ಚಾಕ್ಲೇಟ್ ಕೇಕ್.
ಆ್ಯಕ್ಚುಲಿ ಅವಳಿಗೆ ನನಗೆ ಗೊತ್ತು ಅವರು ಬೇಕಿಂಗ್ ಐಟಮ್ ತುಂಬಾ ಚೆನ್ನಾಗಿ ಬೇಕಿಂಗೇ ಬರೋದು, ಬಟ್ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ನಾನು ಅನ್ಕೊಂಡಿದ್ದೆ ಮ್ಯಾಗಿ ಬಿಟ್ಟರೆ ಏನೂ ಸಿಗಲ್ವೇನೋ ಅಂತ. ಆಮೇಲೆ ಲಾಸ್ಟ್ 2 ಇಯರ್ಸಿಂದ ತುಂಬ ಡೆವಲಪ್ ಆಗೋಗಿದ್ದಾಳೆ. ಎಲ್ಲ ಚೆನ್ನಾಗಿ ಅಡುಗೆ ಎಲ್ಲ ಅಂದರೆ ಬೇಕ್ರಿ ಐಟಮ್ಸ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಮುಂದೆ ಮದುವೆ ಆದಮೇಲೆ ರಾಧಿಕಾ ಅವರೇ ಯಶ್ ಅವ್ರನ್ನ ಯಾವ ಕೈಂಡ್ ಆಫ್ ಮೂವಿಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ನೀವು? ನಿಮ್ಮ ಮನದಾಳದ ಆಸೆ ಏನು? ಇಂಥ ಮೂವಿಲಿ ನಾನು ನೋಡಬೇಕು ನನ್ನ ಗಂಡನ್ನ ಅಂತೇಳಿ. ನನಗೆ ಹಿಸ್ಟಾರಿಕ್ ಪಾತ್ರದಲ್ಲಿ ಐ ಥಿಂಕ್ ಐ ವಾಂಟ್ ಟು ಸಿ ಯಶ್. ಸಾರಿ, ಬಾಯಲ್ಲಿ ನನಗೆ ಕೆಮ್ಮಿದೆ, ಸೊ ಹಿಸ್ಟಾರಿಕ್ ಪಾತ್ರ ಅನ್ಸುತ್ತೆ ನನಗೆ. ಯಾವಾಗ ನಂಗೆ ಗಜಕೇಸರಿಲಿ ಆ ಪೋರ್ಷನ್ ತುಂಬ ಇಷ್ಟ ಆಯಿತು, ಉದ್ದ ಕೂದಲು. ಬಿಕಾಸ್ ಆ ಥರದ ಪಾತ್ರ ತುಂಬ ಕಷ್ಟ ಮಾಡೋದು. ಎಕ್ಸಾಂಪಲ್ಸ್ ಇಲ್ವಲ್ಲ, ಅಂದರೆ ನಾವೇ ವಿಜುವಲೈಸ್ ಮಾಡಿಕೊಂಡು ನಾವೇ. ಹೌದು, ಆ್ಯಂಡ್ ನಮ್ಮ ಜನರೇಷನ್ಗೂ ಆ ಜನರೇಷನ್ಗೂ ಮ್ಯಾಚ್ ಆಗಬೇಕಾದ್ರೆ ತುಂಬ ಹೋಮ್ವರ್ಕ್ ಎಲ್ಲ ಮಾಡಬೇಕಾಗತ್ತೆ. ಆ್ಯಂಡ್ ಐ ಫೆಲ್ಟ್ ಹಿ ವಾಸ್ ಎಕ್ಸಲೆಂಟ್ ಇನ್ ದ್ಯಾಟ್. ಸೊ ಅದೇ ಸ್ವಲ್ಪ ಎಲಾಬ್ರೇಟ್ ರೋಲಲ್ಲಿ ನನಗೆ ನೋಡೋಕ್ಕಿಷ್ಟ. ಅಥವಾ ತುಂಬ ಇದೆ ಆ್ಯಕ್ಚುಲಿ ಪಾತ್ರಗಳು. ಆ ಥರ ಕೇಳಕ್ಕೆ ಹೋದರೆ ಟ್ವಿನ್ಸ್ ಅಂದರೆ ಡಬಲ್ ಆ್ಯಕ್ಟಿಂಗ್ ನಾನು ನೋಡೋಕೆ ಇಷ್ಟಪಡ್ತೀನಿ. ಐ ವಾಂಟ್ ಟು ಸಿ ಹೌ ಹಿ ವಿಲ್ ಡೂ ಡಬಲ್ ರೋಲ್. ಚೆನ್ನಾಗೇ ಮಾಡ್ತಾರೆ ಬಿಡಿ. ಹೌದು, ಅದು ಈಸ್ ಅ ಗುಡ್ ಆ್ಯಕ್ಟರ್, ಬಟ್ ವಂಡರ್ಫುಲ್ ಆ್ಯಕ್ಟರ್. ಎಸ್, ಅದನ್ನು ನಾನು ಇಷ್ಟಪಡ್ತೀನಿ ಯಶ್ನ. ಆಸ್ ಅನ್ ಆಡಿಯನ್ಸ್ ನಾನು ಯಶ್ನ ಹೇಗೆ ನೋಡೋಕೆ ಇಷ್ಟಪಡ್ತೀನಿ ಅಂದರೆ ಮೂವೀಸಲ್ಲಿ. ಯಶ್ ಮತ್ತು ರಾಧಿಕಾ ಅವರ ಜೊತೆ ಈ ಬರ್ಡೇ ಸಂದರ್ಭದಲ್ಲಿ ಈ ಆಂಬಿಯನ್ಸ್ ನ ಮಧ್ಯೆ ನಮ್ಮ ಟಾಕ್ ಮುಂದುವರಿಯುತ್ತೆ, ಮಾತುಕತೆ ಮುಂದುವರಿಯುತ್ತೆ. ಒಂದು ಸ್ಮಾಲ್ ಬ್ರೇಕ್ ನಂತರ ಯಶಿಗೆ ಈಗ ನೀವು ಹೇಳಿ, ನಿಮಗೆ ರಾಧಿಕಾ ಅವರು ಯಾವ ಥರ ಮೂವಿಗಳನ್ನು ನೋಡಬೇಕು ಅಂತ ಬಯಸ್ತೀರಾ ಇನ್ನು ಮುಂದೆ? ನನಗೆ ಅವಳು ಆಗಲೇ ಹೇಳ್ಬಿಡ್ಲು, ರಾಧಿಕಾ ಅದು ನಾನು ಅವಳು ರೇಗಿಸ್ತಾ ಇರ್ತೀನಿ, ಒಂದು ಹಾರರ್ ಮೂವಿ ಮಾಡ್ಬೇಕು ನೀನು ಅಂತ. ಅಂದರೆ ಐ ಥಿಂಕ್ ಅವಳು ಚೆನ್ನಾಗಿ ಹೆದರಿಸ್ಬೋದು ಎಲ್ರೂ ಅಂತ. ಬಿಕಾಸ್ ತುಂಬ ನೀಟಾಗಿ ಪರ್ಫಾರ್ಮ್ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ. ಒಂದು ಅದನ್ನು ಬಿಟ್ಟು ನಿಮಗೂ ಹೆದರಿಸ್ತಾರ? ನನಗೆ ಸ್ವಲ್ಪ ಹೆದರಿಸ್ತಾಳೆ ಆಗಾಗ. ನಾಗವಲ್ಲಿ ಕ್ಯಾರೆಕ್ಟರ್, ಎಲ್ಲ ಹೆಣ್ಮಕ್ಳಲ್ಲೂ ಒಂದು ನಾಗವಲ್ಲಿ ಕ್ಯಾರೆಕ್ಟರ್ ಇರುತ್ತೆ ಅಂತ ಯಾವುದ್ರಲ್ಲೂ ಹೇಳಿದ್ವಿ. ಬಟ್ ಬೆಸ್ಟ್ ಪಾರ್ಟ್ ನನಗನ್ಸೋದು ರಾಧಿಕಾಲಿ, ನಾನು ಅಗೇನ್ ಪೀರಿಯಾಡಿಕ್ ಸಿನಿಮಾಗಳು ಅಥವಾ ಈ ಪ್ರಿನ್ಸಸ್ ರೋಲು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋ ನಂಬಿಕೆ ನನಗೂ ಇದೆ. ಸ್ಪೆಷಲಿ ಆ ಥರದ ಪಾತ್ರಗಳು ಅಥವಾ ಹಿಸ್ಟಾರಿಕ್ ಪಾತ್ರಗಳು ಏನೇನಿದೆ, ರಾಧಿಕಾ ಹಿಸ್ಟ್ರಿ ಬಗ್ಗೆನೂ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಸೊ ಆ ಥರದ್ದು ಮಾಡಿಲ್ಲ ಇವತ್ತವರೆಗೂ, ಅದು ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದು ಅನ್ನೋದು ನನಗೂ ಒಂದು. ಆ ರೀತಿ ಮೂವಿನ ನೀವಿಬ್ರು ಒಟ್ಟಿಗೆ ಮಾಡೋ ಹಾಗಾಗ್ಲಿ ಅಂತ ನಾವು ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಬ್ಬರಿಗೂ ಸೇಮ್ ಇಂಟ್ರೆಸ್ಟ್ ಇದೆ. ಇನ್ನೊಂದು ವಿಚಾರಕ್ಕೆ ನಿಮ್ಮಿಬ್ಬರನ್ನು ಕೂಡ ಕಾಂಪ್ಲಿಮೆಂಟ್ ಮಾಡಲೇಬೇಕು. ನಿಮ್ಮ ರಿಲೇಷನ್ಶಿಪ್ನ ನೀವು ತಗೊಂಡು ಹೋಗಿದ್ದ ರೀತಿನ ಎಲ್ಲರೂ ಕೂಡ ಸೆಲ್ಯೂಟ್ ಮಾಡಲೇಬೇಕು, ಬಿಗಿನಿಂಗಿಂದ ಕೂಡ. ಯಾಕಂದರೆ ನಾವು ಈ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಅಥವಾ ಸಾಕಷ್ಟು ನೋಡ್ತಾ ಇರ್ತೀವಿ ಈ ರೀತಿ ರಿಲೇಷನ್ಶಿಪ್ಗಳನ್ನ, ಬ್ರೇಕಪ್ಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಆದರೆ ಒಂದು ಮೆಚೂರ್ಡ್ ವೇಲ್ ತಗೊಂಡು ಹೋದ್ರಿ ನೀವು. ನಿಮಗೆ ಯಾವತ್ತು ಅನಿಸಿದ್ಯಾ ಅವಾಗ ಎಸ್ ವಿ ಶುಡ್ ಗೆಟ್ ಮ್ಯಾರಿ? ಲವ್ ಎಲ್ಲರೂ ಮಾಡ್ತಾರೆ, ಎಸ್ ವಿ ಶುಡ್ ಗೆಟ್ ಮ್ಯಾರಿ, ಆ ಫೀಲಿಂಗ್ ಬಂದಿದ್ಯಾ ಅವಾಗ ನಿಮಗೆ? ನನಗೆ ಫಸ್ಟ್ ಏನೋ ನನಗೆ ಪ್ರಪೋಸ್ ಮಾಡಿದ್ದೇ ಎಷ್ಟು ವಿಲ್ ಯು ಮ್ಯಾರಿ ಮೀ ಅಂತ, ಐ ಲವ್ ಯು ಅಂತ ಅಂದೇ ಇಲ್ಲ. ಸೊ ಐ ಥಿಂಕ್ ಸೊ ನಮ್ದೇನಂದ್ರೆ ಲವ್ ಅಂದರೆ ಮದುವೆ ಆಗಬೇಕು ಅಂತ, ಸ್ಟ್ರೇಟ್ ಫಾರ್ವರ್ಡ್ ರಾಮಾಚಾರಿ. ಆಮೇಲೆ ಪೇರೆಂಟ್ಸ್ ಒಪ್ಪಿಸಿದ್ದವ್ರ ಜೊತೆ ಮಾತಾಡಿದ್ದೆಲ್ಲ ಆ ಥರ ಏನಿದೆ, ಇಬ್ರಿಗೂ ಗೊತ್ತಿದ್ದರಿಂದ ಫ್ರೆಂಡ್ಸ್ ಆಗಿತ್ವಲ್ಲ. ಸೊ ಆ ಥರದ್ದು ಸಂದರ್ಭ ಬಂದಿಲ್ಲ. ನಾವೆಲ್ಲೂ ಡೈರೆಕ್ಟಾಗಿ ಅವ್ರ ಹತ್ರ ಹೇಳಲೇ ಇಲ್ಲ. ಅಂದರೆ ಅದು ಹಂಗಂಗೆ ಅರ್ಥ ಆಗೋಯ್ತು ಅಷ್ಟೇ. ಅಂದರೆ ಕ್ಲಿಯರ್ ಆಗಿ ಆ ಥರದ್ದು ಏನಾಗಿಲ್ಲ, ಗೊತ್ತಾಗುತ್ತೆ. ಈಗ ಮನೇಲಿ ನಾನು ಯಾವತ್ತೂ ಯಾರ ಜೊತೆನೂ ಅಷ್ಟು ಕ್ಲೋಸ್ ಆಗಿಲ್ಲ, ಅಥವಾ ಮನೆಗೆ ಯಾವ ಹುಡುಗಿನೂ ಬಂದಿಲ್ಲ ಅಂದಾಗ ಇವಳು ಒಬ್ಬರು ಬಂದಾಗ ಅರ್ಥ ಆಗುತ್ತಲ್ಲ. ಆ್ಯಂಡ್ ಅವ್ರ ಮನೇಲೂ ತುಂಬ ಕ್ಲೋಸ್ ಆಗಿರೋದ್ರಿಂದ ಯಾರ ಜೊತೆನೂ ಇಲ್ಲದೆ ಎಷ್ಟು ಜೊತೆ ಕ್ಲೋಸ್ ಆಗಿದ್ದಾರೆ ಅನ್ನೋ ಅರ್ಥ ಆಗುತ್ತೆ. ಸೊ ಈಗ ಫ್ಯೂಚರ್ ಪ್ಲಾನ್ಸ್ ಯಶ್ ಅವರೇ, ಮುಂದಿನ ಮೂವಿ ಈಗ KGF ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ, ಸಾಕಷ್ಟು ನೀವು ಕೂಡ ತುಂಬ ಫೋಕಸ್ಡ್ ಆಗಿದ್ದೀರಾ ಆ ಪ್ರಾಜೆಕ್ಟ್ ಬಗ್ಗೆ. ಏನು ಹೇಳಕ್ಕೆ ಬಯಸ್ತೀರಾ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ? KGF ಫ್ಯೂಚರ್ ಅದೇ KGF ಖಂಡಿತ ಈಗ ನೆಕ್ಸ್ಟ್ ಸಿನಿಮಾ ಒಂದು ತುಂಬ ಆ್ಯಂಬಿಷಿಯಸ್ ಪ್ರಾಜೆಕ್ಟು. ಟೈಮ್ ತೊಗೊಂಡು ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಮಂತ್ ಎಂಡಲ್ಲಿ ಇಲ್ಲ Feb ಫಸ್ಟ್ ವೀಕಲ್ಲಿ ಶುರು ಮಾಡ್ತಿದ್ದೀವಿ. ಈಗ ಅದಕ್ಕೆ ಅಂತಲೇ ಸ್ವಲ್ಪ ವರ್ಕೌಟು ಆಮೇಲೆ ಬೇಕಾಗಿರೋವಂಥ ಅವಶ್ಯಕತೆ ಇದೆ, ಕೆಲವು ಗೆಟಪ್ ಎಲ್ಲ ಅದೆಲ್ಲ ಪ್ಲ್ಯಾನ್ ಮಾಡ್ತೀವಿ. ಆ್ಯಂಡ್ ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಲೈನಪ್ ಇದೆ, ಅದ್ರ ಬಗ್ಗೆ ಕನಸಿದೆ. ಆ್ಯಂಡ್ ಇಬ್ಬರು ಅಷ್ಟೇ ಪ್ರೊಫೆಷ್ನಲಿ ಅದನ್ನೇ ಮಾತಾಡ್ಕೋತಾ ಇರ್ತೀವಿ. ರಾಧಿಕಾ ಕೂಡ ನನಗೆ ಐ ವಾಂಟರ್ ಟು ಆ್ಯಕ್ಟ್. ಸೊ ಎಲ್ಲ ಒಳ್ಳೆ ಸಿನಿಮಾ, ಶಿ ಈಸ್ ಆಲ್ವೇಸ್ ಬೀನ್ ಚೂಸಿ, ಒಳ್ಳೊಳ್ಳೆ ಸಿನಿಮಾಗಳು ಆಯ್ಕೆ ಮಾಡಿಕೊಂಡು ಇಬ್ಬರು ಇವಾಗ ಏನು ಜನಗಳ ಹತ್ರ ಪ್ರೀತಿ ಗಳಿಸಿದ್ದೀವಿ ಅದನ್ನು ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಮದುವೆ ಆದ್ವಿ ಅನ್ನೋ ಕಾರಣಕ್ಕೆ ನನ್ನಲ್ಲಾಗಲಿ ಅವಳಲ್ಲಾಗಲಿ ಏನು ಚೇಂಜಸ್ ಇರಬಾರ್ದು ಅನ್ನೋದು ನನ್ನ ಆಸೆ. ರಾಧಿಕಾ ಅವರೇ, ನಿಮ್ಮ ಫ್ಯೂಚರ್ ಪ್ಲಾನ್ಸ್?
ನನ್ನ ಫ್ಯೂಚರ್ ಪ್ಲ್ಯಾನ್ಸ್ ಈಗ ನಾನು ಸ್ಕ್ರಿಪ್ಟ್ ಕೇಳೋಕ್ಕೆ ಶುರು ಮಾಡಬೇಕು ಬಿಕಾಸ್ ನಾನು ಇನ್ಫ್ಯಾಕ್ಟ್ ನಮ್ಮ ಕರಿಯರಲ್ಲಿ ನಾವು ಲಾಂಗೆಸ್ಟ್ ಬ್ರೇಕ್ ತೊಗೊಂಡಿದ್ದಿದೆ ಅನಿಸುತ್ತೆ. ನಾವು ಶುರು ಆದಾಗಿಂದ ಕರಿಯರ್ 2 months or something ಮದುವೆ ಪ್ರಿಪ್ರೇಷನ್ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ, ನಿಮ್ಗೆ ಗೊತ್ತು, ಶಾಪಿಂಗು ಅದು ಇದು ಪೂಜೆಗಳು ಜಾಸ್ತಿ. ಆಲ್ಮೋಸ್ಟ್ ಸಂತು ಆದ್ಮೇಲೆ ಶಾಪಿಂಗ್ ಜಾಸ್ತಿ ಆಗುತ್ತೆ. ಸಂತು ಆದ್ಮೇಲೆ ಯಾವುದನ್ನು ತಗೊಳ್ಳೇ ಇಲ್ಲ ಅವಳು, ಇದಕ್ಕೆ ಪ್ರಿಪ್ರೇಷನ್ ಟೈಮ್ ಬೇಕು ಅಂತ. ಈಗಿನ್ಮೇಲೆ ಐ ಹ್ಯಾವ್ ಟು ಸ್ಟಾರ್ಟ್. ಇನ್ನು ಯಶೋ ಮಾರ್ಗ ವಿಚಾರಕ್ಕೆ ಬಂದರೆ, ನೀವು ಸೋಷಿಯಲ್ ಕನ್ಸರ್ನ್ಸ್ ಇರುವಂಥ ಒಬ್ಬ ನಟ. ನೀವು ಆ್ಯಕ್ಟಿಂಗ್ ಮಾಡೋದ್ರ ಜೊತೆಗೆ ಅಭಿಮಾನಿಗಳನ್ನು ಸಂಗ್ರಹಿಸೋದು, ಅವ್ರನ್ನ ಸಂಪಾದಿಸೋದ್ರ ಜೊತೆಗೇನೆ ಸೊಸೈಟಿಗೆ ಏನಾದರೂ ಮಾಡಬೇಕು ಅಂತ ನೀವು ಯಾವಾಗಲೂ ಹೇಳ್ತಾ ಇರ್ತೀರ. ಸೊ ಯಶೋ ಮಾರ್ಗದ ಮೂಲಕ ಏನೆಲ್ಲ ಪ್ರಾಜೆಕ್ಟ್ಸ್ ಹಾಕ್ಕೊಂಡಿರ್ತೀರಾ ಕಮಿಂಗ್ ಡೇಸಲ್ಲಿ? ಸುಮಾರು ಪ್ರಾಜೆಕ್ಟ್ಗಳಿದೆ. ಈಗ ಒಂದು ವೆಬ್ಸೈಟ್ ಲಾಂಚ್ ಮಾಡಿದ್ದೀವಿ, ಅದರಲ್ಲಿ ಕೆಲವು ನಿಮಗೆ ಡೀಟೇಲ್ಸ್ ಇದೆ, ಏನೇನು ಮಾಡಬಹುದು ಅನ್ನೋ ಒಂದು ಯೋಜನೆ ಬಗ್ಗೆ. yashomarga.in ಅಂತ, ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸದ್ಯಕ್ಕೆ ನನಗೆ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋಂಥದ್ದು ಕೆಲವು ವಿಷಯಗಳಿದೆ. ನನ್ನ ಅಭಿಮಾನಿಗಳಿಗೆಲ್ಲ ನಾನು ಕೇಳೋದು ಅದೇನೆ, ಅವರ ಪ್ರೀತಿ ತೋರಿಸೋದಕ್ಕೆ. ಈಗ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಆಗ್ಬೋದು, ಅಥವಾ ಈ ಫೇಸ್ಬುಕ್ಕಲ್ಲಿ ಗಲಾಟೆ ಮಾಡಿಕೊಂಡು ಇದು ಮಾಡಿಕೊಂಡು ಯಾರೋ ನನಗೆ ಅವಮಾನ ಮಾಡಿದ್ರು ಅಂತ ಮಾಡೋದೆಲ್ಲ ಟೈಮ್ ವೇಸ್ಟು. ನಾನೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಹೆಲ್ಪ್ ಮಾಡಿ, ಅಥವಾ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ ನನ್ನ ಫ್ಯಾನ್ ಅಂತ ನೀವು ಹೇಳಿ. ಅದಕ್ಕಿಂತ ದೊಡ್ಡ ಗೌರವ ಅಥವಾ ಅವ್ರ ಅಭಿಮಾನ ತೋರಿಸೋ ಬೇರೆ ದಾರಿನೇ ಯಾವುದೂ ಇಲ್ಲ. ಸ್ಟಾರ್ ವಾರ್ ಆಗಿಲ್ಲ ಅಂದ್ರೂ ಫ್ಯಾನ್ಸ್ ವಾರ್ ಆಗಬಾರ್ದು ಅಂತ ನಾನು ಹೇಳ್ತಿರೋದು ಇಷ್ಟೇ. ಅದು ಟೈಮ್ ವೇಸ್ಟ್. ಅದು ಇನ್ನೊಬ್ಬ ಹೀರೋಗೆ ನನ್ನ ಫ್ಯಾನ್ ಅವಮಾನ ಮಾಡ್ದ ಅಂದರೆ ಅವ್ನು ನನ್ನ ಅವಮಾನ ಮಾಡ್ದಂಗೆ. ನನಗೆ ಯಾರಾದರೂ ಅವಮಾನ ಮಾಡಿದ್ರೆ ಪರವಾಗಿಲ್ಲ, ಅದು ಅವ್ರ ಘನತೆ ತೋರಿಸುತ್ತೆ, ಬಿಟ್ಬಿಡ್ಬೇಕು. ಸೊ ನನ್ನ ಅಭಿಮಾನಿಗಳೆಲ್ಲರೂ ಒಳ್ಳೆ ದಾರಿಯಲ್ಲಿ ನಡಿಬೇಕು ಆ್ಯಂಡ್ ಒಳ್ಳೆ ಕೆಲಸ ಮಾಡಿ ಅವ್ರ ತಂದೆ ತಾಯಿಗಳ ಹತ್ರ ಒಳ್ಳೆ ಹೆಸರು ತೊಗೋಬೇಕು, ಅಷ್ಟೇ ಕೇಳೋದು ನಾನು. ಆ ಕೆಲಸ ಅವ್ರು ಮಾಡ್ತು ಅಂದರೆ ಅದಕ್ಕಿಂತ ಅವ್ರು ನನಗೆ ಗಿಫ್ಟ್ ಕೊಡೋದು ಬೇಡ, ಅದಕ್ಕಿಂತ ಅಭಿಮಾನ ತೋರಿಸೋದು ಬೇಡ. ಸಿನಿಮಾ ಆಮೇಲೆ ಒಂದು ಸತ್ಯ, ಒಬ್ಬ ಹೀರೋ ಸಿನಿಮಾ ನೋಡೋದ್ರಿಂದ ಎಲ್ಲ ಸಿನಿಮಾ ಓಡಲ್ಲ. ಎಲ್ಲ ಹೀರೋ ಫ್ಯಾನ್ಸ್ಗಳು ಒಂದು ಸಿನಿಮಾ ನೋಡಿದಾಗಲೇ ಅದು ಓಡೋದು. ಇವರೇ ಹಿಂಗೆ ಜಗಳ ಆಡ್ಕೊಂಡು ಕೆಟ್ಟದಾಗ ಯಾವತ್ತೂ ನಡ್ಕೋಬಾರ್ದು. ಯಾಕಂದರೆ ನನಗೆ ಸುಮಾರು ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ಗಳು ಬಂತು, ಇಲ್ಲ ನಿಮಗೆ ಹಿಂಗೆ ಮಾಡ್ತಾರೆ, ಅದಕ್ಕೆ ನಾವು ಹಂಗೆ ಮಾಡ್ತೀವಿ. ನಾನು ಎಲ್ರಿಗೂ ಮೆಸೇಜ್ ಕಳಿಸಿದ್ದೀನಿ. ಬಟ್ ಈ ಮುಖಾಂತರ ನನ್ನ ಬರ್ತ್ಡೇಗೆ ನೀವೇನಾದರೂ ಗಿಫ್ಟ್ ಅಂತಿದ್ರೆ ನಾನು ಅದನ್ನೇ ಕೇಳೋದು. ಆ ಲೆವೆಲಿಗೆ ಇಳಿಯೋದು ಬೇಡ. ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾಗೆ ನೀವು ಸ್ಪೆಂಡ್ ಮಾಡೋ ಟೈಮ್ ಏನಿದೆ ಅದನ್ನು ಇವತ್ತು ದೇಶದಲ್ಲಿ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಮೂಡಿಸ್ಬೇಕು ಅಂತ ನಮ್ಮ ಪ್ರಧಾನಿ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಅಷ್ಟು, ಯಾಕಂದರೆ ನೀವು ಫೇಸ್ಬುಕ್ ಆಪ್ರೇಟ್ ಮಾಡೋಕ್ಕೆ ಗೊತ್ತಿರೋರು ಒಂದು 10 ಜನಕ್ಕೆ ಹೆಲ್ಪ್ ಮಾಡಿ ಹೋಗಿ. ಯಾರಿಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಬರಲ್ವ ಅವ್ರಿಗೆ ಅಕೌಂಟ್ ಓಪನ್ ಮಾಡಿಸೋದಾಗಲಿ, ಅಥವಾ ಮೊಬೈಲಲ್ಲಿ ಆ್ಯಪ್ಗಳು ಡೌನ್ಲೋಡ್ ಮಾಡೋದಾಗಲಿ, ಸಣ್ಣ ಪುಟ್ಟ ಹೆಲ್ಪ್ ನಿಮ್ಮ ಕಡೆಯಿಂದ ಮಾಡಿ. ಅದೇ ನಿಮ್ಮ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಮಾತನಾಡಿದ್ರೆ, ಅಂದರೆ ಜೊತೆಗೆ ಎಲ್ಲರೂ ಕೂಡ ಸಾಗೋಣ ಅಂತ ಹೇಳ್ತಾ ಇದ್ದೀರಾ. ಏನು ರಾಧಿಕಾ ಅವರ ಯಶೋ ಮಾರ್ಗದಲ್ಲಿ ಇವರ ಸೋಷಿಯಲ್ ಕನ್ಸರ್ನ್ಸ್ ವಿಚಾರದಲ್ಲಿ, ಯಶ್ ಅವರ ಸೋಷಿಯಲ್ ಏನವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ ಏನಾದರೂ ಮಾಡಬೇಕು ಸೊಸೈಟಿಗೆ ಅಂತ, ಈ ವಿಚಾರದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ ಕಮಿಂಗ್ ಡೇಸಲ್ಲಿ? ಐ ಥಿಂಕ್ ನಾನು ಬೀಯಿಂಗ್ ಅ ಪಾರ್ಟ್ ಆಫ್ ಹಿಸ್ ಲೈಫ್ ಇಟ್ ಸೆಲ್ಫ್ ನನಗೆ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಇಂಥ ಒಂದು ಒಳ್ಳೆ ಕಾರ್ಯ, ಅದರ್ ದೆನ್ ಆ್ಯಕ್ಟರ್ಸ್, ಒಂದು ಎಕ್ಸಾಂಪಲ್ ಸೆಟ್ ಮಾಡೋದು ಅಥವಾ ಇನ್ಸ್ಪೈರ್ ಮಾಡೋದು ಅಥವಾ ಹೆಲ್ಪ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡದು. ಆ ಪ್ಲ್ಯಾಟ್ಫಾರ್ಮ್ ದೇವ್ರು ನಮಗೆ ಕೊಟ್ಟಿದ್ದಾರೆ, ದಟ್ ನಾವು ಹೇಳೋ ಮಾತು ಮಾಡೋ ಕೆಲಸ ಎಲ್ಲ ಕಾಣುತ್ತೆ. ಸೊ ಅದನ್ನು ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತು. ಆ್ಯಂಡ್ ಹಿ ಹ್ಯಾಸ್ ಅ ವೆರಿ ಗುಡ್ ಟೀಮ್. ಯಶೋ ಮಾರ್ಗ ಟೀಮ್ ಏನಿದೆ ಅದನ್ನು ಹ್ಯಾಂಡಲ್ ಮಾಡೋ ಟೀಮ್ ತುಂಬ ಒಳ್ಳೆ ಟೀಮ್ ಅದು. ವಿ ಹ್ಯಾವ್ ಅ ಲಾಟ್ ಆಫ್ ಪ್ರಾಜೆಕ್ಟ್ಸ್ ಪ್ಲ್ಯಾನ್ಡ್ ಅಪ್. ಐ ಥಿಂಕ್ ಹಂತವಾಗಿ ರಿವೀಲ್ ಮಾಡ್ತಾ ಹೋಗ್ತೀವಿ. ಓಕೆ, ಒಳ್ಳೇದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇನ್ನು ಯಶ್ ಅವರ ಸಿನಿಮಾ ವಿಚಾರಕ್ಕೆ ಬಂದರೆ, ಸಾಕಷ್ಟು ಸಂದರ್ಭಗಳಲ್ಲಿ ಅಭಿಮಾನಿಗಳು ನಿಮಗೆ ರಾಕಿಂಗ್ ಸ್ಟಾರ್ ಜೊತೆಗೆ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಅಭಿಮಾನಿಗಳ ಅಭಿಮಾನಿ ಅಂತ ಕೂಡ ಕರೀತಾರೆ. ಆದರೆ ಬಟ್ ಒಂದು ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ, ಬರೀ 1 ಅಥವಾ 2 ಮೂವಿ ಮಾತ್ರ ಮಾಡ್ತೀರಿ ವರ್ಷಕ್ಕೆ ಅಂತ. ಇಲ್ಲ, ಈ ವರ್ಷ ನಾನು ಪ್ರತಿ ವರ್ಷ ಅದೇ ಹೇಳ್ತೀನಿ, ನೋಡೋಣ ಜಾಸ್ತಿ ಸಿನಿಮಾಗಳು ಮಾಡಬೇಕು ಅಂತ ಟ್ರೈ ಮಾಡಿ. ನೆಕ್ಸ್ಟ್ ಪ್ರಾಜೆಕ್ಟ್ KGF ಮಾಡ್ತಾ ಇದ್ದೀರಾ? KGF ಮಾಡ್ತಿದೆ. ಆಮೇಲೆ ಹರ್ಷದೊಂದು ಪ್ರಾಜೆಕ್ಟ್ ಇದೆ, ಡೈರೆಕ್ಟರ್ ನಮ್ಮ ಕೊರಿಯೋಗ್ರಾಫರ್ ಹರ್ಷ ಅವ್ರದ್ದೊಂದು ಪ್ರಾಜೆಕ್ಟ್ ಇದೆ. ಸೊ ಇನ್ನೂ ಲೈನಪ್ ಸುಮಾರು ಇದೆ. ರಾಕ್ ಲೈನ್ ಅವ್ರದ್ದೊಂದು ಪ್ರಾಜೆಕ್ಟ್ ಇದೆ. ಇಬ್ಬರು ಒಟ್ಟಿಗೆ ಯಾವಾಗ ಮಾಡ್ತೀರಾ? ನಮ್ಮ ಒಳ್ಳೆ ಸ್ಕ್ರಿಪ್ಟ್ ಬರ್ಬೇಕು. ನಾವು ಯಾವಾಗಲೂ ಒಳ್ಳೆ ಸ್ಕ್ರಿಪ್ಟ್ ಬಂದಾಗಲೇ ಮಾಡಿರೋದು. ಐ ಥಿಂಕ್ ಇಬ್ಬರಿಗೂ ಸೂಟ್ ಆಗುವಂಥ ಸ್ಕ್ರಿಪ್ಟ್ ಬಂದರೆ ಆದಷ್ಟು ಬೇಗ ಮಾಡ್ತೀವಿ. ಯಾವ ಥರ ಕಥೆಯಲ್ಲಿ ಇಬ್ಬರು ಒಟ್ಟಿಗೆ ಮಾಡೋಕೆ ಆಸೆ ಇದೆ? ಪೀರಿಯಾಡಿಕ್, ಹಿಸ್ಟಾರಿಕ್ ತುಂಬ ಆಸೆ ಇದೆ. ಅಂದರೆ ನಮಗೆ ಹೇಗೆ ಅಂದರೆ ನಮಗೆ ಗೊತ್ತು ದಟ್ ನಮ್ಮ ಜೋಡಿನ ತುಂಬ ಇಷ್ಟಪಡ್ತಾರೆ, ನಮ್ಮ ಜೋಡಿನ ಪರದೆ ಮೇಲೆ ನೋಡೋಕ್ಕೆ ಅಂತ ಇಷ್ಟಪಡ್ತಾರೆ ಜನ. ಸೊ ಅದನ್ನು ನಾವು ಉಳಿಸ್ಕೋಬೇಕು. ಸೊ ಅಂಥದ್ದು ಒಂದು ಸ್ಕ್ರಿಪ್ಟ್ ಸಿಕ್ಕಿದ್ರೆ, ಈಗ ನೋಡಿ ನಾವು 4 ಸಿನಿಮಾ ಮಾಡಿದ್ದೀವಿ, 4 ಸಿನಿಮಾ ಕೂಡ ನೆನಪಲ್ಲಿ ಉಳಿಯೋವಂಥ ಸಿನಿಮಾ ಅಥವಾ ನಮ್ಮ ಜೋಡಿಗೆ ಕರೆಕ್ಟ್ ಸಿನಿಮಾ ಅಂತ ಅನ್ಸ್ಕೊಳ್ಳೋ ಅಂಥ ಒಂದು ಸಿನಿಮಾಗಳು. ಸೊ ಅಂಥ ಒಂದು ಸ್ಕ್ರಿಪ್ಟ್ ಬಂದಾಗ ಡೆಫಿನೆಟ್ಲಿ ವೆನ್ ವಿ ಫೀಲ್ ದಟ್ ನಮ್ಮ ಜೋಡಿ ಈ ಸಿನಿಮಾದಲ್ಲಿ ಇರಲೇಬೇಕು, ಐ ಫೀಲ್. ಫಿಲ್ಮ್ ಸ್ಟಾರ್ಸ್ ಆಗದೆ ಹೋಗಿದ್ರೆ ಯಶ್ ಅವ್ರು ಏನಾಗಿರ್ತಾ ಇದ್ರು? ಏನೂ ಇಲ್ಲ, ನಾನು ಯಾವ ಹುಟ್ಟಿದಾಗಿಂದ ಅಥವಾ ನನ್ನ ಬುದ್ಧಿ ಬಂದಾಗಿಂದ ಫಿಲ್ಮ್ ಆ್ಯಕ್ಟರ್ ಆಗಬೇಕು ಅಂತಲೇ ಅನ್ಕೊಂಡು. ಅದೇ ನಿಮ್ಮ ಇಲ್ಲ, ಏನೋ ಯೂಸ್ಲೆಸ್ ಆಗಿರ್ತೀರಿ, ಏನು ಕೆಲಸ ಮಾಡ್ತೀನಿ. ರಾಧಿಕಾ, ನಾನು ಟೀಚರ್ ಆಗಬೇಕು ಅಂತ ನನಗೆ ಆಸೆ ಇತ್ತು. ಅದಾದಮೇಲೆ ನಾನು MBA ಅಂದರೆ ಕಾಲೇಜಲ್ಲಿ ಕಾಮರ್ಸ್
ಸ್ಟ್ರೀಮ್ ತೊಗೊಂಡಿದ್ದೆ. ಸೊ ಆ ಸ್ಟ್ರೀಮಿಗೆ ಸಂಬಂಧಪಟ್ಟಿದ್ದೇನಾದರೂ ಯಶ್ ರಾಧಿಕಾ ಇಬ್ಬರು ಕೂಡ ಈ ಬರ್ತ್ಡೇ ಸಂದರ್ಭದಲ್ಲಿ ಅಭಿಮಾನಿಗಳ ಈ ಒಂದು ಗುಂಪಿನ ಜೈಕಾರದ ಮಧ್ಯದಲ್ಲೂ ಕೂಡ ಸಾಕಷ್ಟು ಟೈಮ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಬಿಲೇಟೆಡ್. ವಿಶ್ ಯು ಹ್ಯಾಪಿ ಬರ್ತ್ಡೇ. ಫುಲ್ ವರ್ಷ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಯಶ್ ಮತ್ತು ರಾಧಿಕಾ ಅವರ ಜೊತೆಗಿನ ನಮ್ಮ ಮಾತುಕತೆ. ಬರ್ಡೇ ಸಂದರ್ಭದಲ್ಲಿ, ಈ ಸ್ಪೆಷಲ್ ಸಂದರ್ಭದಲ್ಲಿ, ಮದುವೆಯಾಗಿ ಅವರ ಫಸ್ಟ್ ಬರ್ತ್ಡೇ, ಹೊಸ ವರ್ಷ ಕೂಡ ಒಂದು ಅದ್ಭುತವಾದಂತಹ ಈ ಅಭಿಮಾನಿಗಳ ಆಂಬಿಯನ್ಸ್ ಮಧ್ಯೆ ಅವರು ಮಾತನಾಡ್ತಾ ಇದ್ರು. ಅವರಿಗೆ ನಾವು ಕೂಡ ಶುಭವನ್ನು ಆಶಿಸೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.